ಸಾಧನೆಗೆ ಒಂದು ಅವಕಾಶ ಅದು. ಭಗವಂತ ಕೊಟ್ಟಂತ ಕೃಪೆ ಅದು. ಆ ಕೊಟ್ಟ ಕೃಪೆಯನ್ನ ಒಂದ್ ಮಾತು ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಹೇಳೋರು. ಒಬ್ಬ ರಾಜ ಇದ್ದ, ದರ್ಬಾರಲ್ಲಿ ಕೂತಿದ್ದಾನೆ. ಒಬ್ರು ಯಾರು ಹಣ್ಣು ತಂದು ಕೊಟ್ಟರಂತೆ ರಾಜನಿಗೆ. ಹೆಚ್ಚು ಎಲ್ಲರೂ ಕೊಟ್ಟ ರಾಜ, ತುಂಬಾ ಚೆನ್ನಾಗಿತ್ತು ಹಣ್ಣು. ಅಲ್ಲೊಬ್ಬ ಕೂತಿದ್ದ, ಹಣ್ಣು ತಗೊಳ್ಳೋ, ಒಂದು ಹಣ್ಣು ಬೇಡ ಸ್ವಾಮಿ, ನನ್ ಬೀಜ ಕೊಡಿ ಅಲ್ಲ. ತಗೊಂಡ ಹಾಕಿದ ಹೊಲದಲ್ಲಿ 5 ವರ್ಷ ದೊಡ್ಡ ಗಿಡ ಆಯ್ತು, ಸಾವಿರಾರು ಹಣ್ಣಾಗಿತ್ತು. ಈ ರಾಜ ಅಲ್ಲಿ ಹೋದ, ಪ್ರವಾಸಕ್ಕೆ ಹೋದಾಗ ನೋಡಿದ, ಚೆನ್ನಾಗಿದೆಯಲ್ಲ ಅಂದ. ಆ ರೈತ ಇದ್ದಾನೆ, ಬನ್ನಿ ರಾಜರೇ ಅಂತ ಕೂಡಿಸ್ದ. ಹಣ್ಣು ಹೆಚ್ಚು ಕೊಟ್ಟ. ಎಷ್ಟು ಚೆನ್ನಾಗಿದೆಯಲ್ಲ ಇದು ಅಂದ್ರು. ಸ್ವಾಮಿ, ಬೀಜ ನೀವೇ ಕೊಟ್ಟದ್ದು. ಇದನ್ನ ಸಿದ್ದೇಶ್ವರ ಸ್ವಾಮಿಗಳು ಹೇಳೋರು. ಎಷ್ಟು ಚೆನ್ನಾಗಿದೆ ಗೊತ್ತಾ? ಭಗವಂತ ನಮ್ಮನ್ನು ಭೂಮಿ ಕಳಿಸ್ತಾನಲ್ಲ, ಬೀಜ ಕಳಿಸ್ತಾನೆ. ನಾನು ಒಳ್ಳೆ ಹಣ್ಣಾಗಿ ಅವನಿಗೆ ವಾಪಸ್ ಕೊಟ್ರೆ ನನ್ನ ಬದುಕು ಸಾರ್ಥಕ ಆಯ್ತು ಅಂತ. ಯಾವ ಬದುಕನ್ನು ಭಗವಂತ ನನಗೆ ಕೊಟ್ಟಿದ್ದಾನೋ ಅದನ್ನು ಸಮೃದ್ಧವಾಗಿ ಸಂತೋಷವಾಗಿ ಬದುಕಿ ನನ್ನಿಂದ 4 ಜನ